ನಮಸ್ಕಾರ ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಟ ತನ್ನನ್ನು ತಾನು ಹೇಗೆ ಪ್ರತಿ ಸಿನಿಮಾದಲ್ಲಿಯೂ ಹೊಸ ಹೊಸ ಪಾತ್ರದಲ್ಲಿ ಹೊಸ ಹೊಸ ರೀತಿಯಲ್ಲಿ ತೋರಿಸಿಕೊಳ್ಳಬಹುದು ಎನ್ನುವುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ರಾಜ್ವಿ ಶೆಟ್ಟಿ ಅವರು. ಒಂದು ಮೊಟ್ಟೆಯ ಕತೆ ಸಿನಿಮಾದಲ್ಲಿ ಮುಗ್ಧನಾಗಿ ನಮ್ಮನ್ನೆಲ್ಲ ನಗಿಸಿದರೆ, ಗರುಡ ಗಮನ ವೃಷಭ ವಾಹನ ಸಿನಿಮಾದಲ್ಲಿ ಶಿವನಾಗಿ ನಮ್ಮನ್ನೆಲ್ಲ ಬೆಚ್ಚಿ ಬೀಳಿಸಿದರು. ಇತ್ತೀಚೆಗಷ್ಟೇ ಬಿಡುಗಡೆಯಾದ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ವಿಲನ್ ಆಗಿ ಅಬ್ಬರಿಸಿದ ರಾಜ್ಬಿ ಶೆಟ್ಟಿಯವರು ಈಗ ರಕ್ಕಸಪುರದೊಳ ಮೂಲಕ ಪಕ್ಕಾ ಮಾಸ್ ಪೊಲೀಸ್ ಅಧಿಕಾರಿಯಾಗಿ ಬಂದಿದ್ದಾರೆ. ಇವತ್ತು ನಾವು ಮಾತಾಡ್ತಿರೋದು ರಕ್ಕಸಪುರದೊಳ ಸಿನಿಮಾದ ಟ್ರೈಲರ್ನ ಬಗ್ಗೆ. ಟ್ರೈಲರ್ ಶುರುವಾಗೋದು ಒಂದು ನಿಗೂಢ ಹಂತದಲ್ಲಿ. ರಕ್ಕಸಪುರದೊಳ ಅಂದ್ರೆ ಹೆಸರೇ ಹೇಳುವಂತೆ ಇದು ಒಂದು ಊರಿನ ಕತೆ. ಆ ಊರಿನಲ್ಲಿ ನಡೆಯುವ ಸರಣಿ ಕೊಲೆಗಳು, ಆ ಕೊಲೆಗಳ ತನಿಖೆ ಮಾಡಲು ಎಂಟ್ರಿ ಕೊಡುವ ಒಬ್ಬ ವಿಚಿತ್ರ ಅಧಿಕಾರಿ, ಇದೇ ಈ ಸಿನಿಮಾದ ಒನ್ಲೈನ್ ಸ್ಟೋರಿ. ಆದರೆ ಇಲ್ಲಿರುವ ಟ್ವಿಸ್ಟ್ ಅಂದ್ರೆ ರಾಜ್ಬಿ ಶೆಟ್ಟಿಯವರ ಲುಕ್. ನಾವು ನೋಡಿರೋ ರೆಗ್ಯುಲರ್ ಪೊಲೀಸ್ ಇಲ್ಲಿಲ್ಲ. ಗಡ್ಡ ಬಿಟ್ಟು ಯೂನಿಫಾರ್ಮ್ ಇಲ್ಲದೆ ಕೈಯಲ್ಲಿ ಗ್ಲಾಸ್ ಹಿಡಿದು ಸದಾ ಕುಡಿಯೋ ರೀತಿಯಲ್ಲಿ ಕಾಣಿಸಿಕೊಳ್ಳೋ ಇವರನ್ನ ನೋಡಿ ಊರಿನ ಜನರಿಗೆ ಅಷ್ಟೇ ಅಲ್ಲ, ಆ ಪೊಲೀಸ್ ಸ್ಟೇಷನ್ನ ಪೊಲೀಸರಿಗೂ ಕೂಡ ಇವರು ನಿಜವಾಗಿಯೂ ಪೊಲೀಸಾ ಅನ್ನೋ ಕುತೂಹಲ ಮೂಡುತ್ತೆ. ರಾಜ್ಬಿ ಶೆಟ್ಟಿಯವರ ಬಾಡಿ ಲ್ಯಾಂಗ್ವೇಜ್, ಡೈಲಾಗ್ ಡೆಲಿವರಿ ಈ ಟ್ರೈಲರ್ನ ಹೈಲೈಟ್. ನಿರ್ದೇಶಕ ರವಿ ಸಾರಂಗ್ ಅವರಿಗೆ ಇದು ಚೊಚ್ಚಲ ಸಿನಿಮಾ ಅಂದ್ರೆ ನಂಬೋದು ಕಷ್ಟ. ಯಾಕಂದ್ರೆ ಈ ಟ್ರೈಲರ್ ಅಷ್ಟೊಂದು ಅದ್ಭುತವಾಗಿ ಮೂಡಿ ಬಂದಿದೆ. ಈ ಟ್ರೈಲರ್ ನೋಡಿದ ನಮಗೆ ಅನ್ಸೋದು ಇದರಲ್ಲಿ ಬರೀ ಸಸ್ಪೆನ್ಸ್ ಮಾತ್ರವಲ್ಲ, ಭರ್ಜರಿ ಆಕ್ಷನ್ ಸೀನ್ಗಳು ಕೂಡ ಇವೆ ಅಂತ. ಕೊನೆಯದಾಗಿ ಹೇಳ್ಬೇಕಂದ್ರೆ ರಾಜ್ಬಿ ಶೆಟ್ಟಿಯವರ ಪ್ರತಿಭೆ ಮತ್ತು ಹೊಸ ರೀತಿಯ ಪೊಲೀಸ್ ಕತೆ ನೋಡಲು ಕಾಯುತ್ತಿರುವವರಿಗೆ ರಕ್ಕಸಪುರದೊಳ ಒಂದು ಫುಲ್ ಮೀಲ್ಸ್ ಊಟ ಅಂತ ಹೇಳ್ಬಹುದು. ಟ್ರೈಲರ್ ಅಂತೂ ಸಖತ್ ಪ್ರಾಮಿಸಿಂಗ್ ಆಗಿದೆ. ಈ ಸಿನಿಮಾ ಬರೋ ಫೆಬ್ರವರಿ 6ನೇ ತಾರೀಕಿಗೆ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ನೀವು ಈ ಟ್ರೈಲರ್ನ ನೋಡಿದ್ರಾ? ರಾಜ್ಬಿ ಶೆಟ್ಟಿಯವರ ಮಾಸ್ ಅವತಾರದ ಬಗ್ಗೆ ನಿಮಗೆ ಏನನ್ನಿಸ್ತು? ಈ ಟ್ರೈಲರ್ನ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ಸ್ ಮೂಲಕ ತಿಳಿಸಿ.